ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಾ? ಎಲ್ಲರೂ ಚೆನ್ನಾಗಿದ್ರೆ ಅಂತ ನೀವು ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ದ್ವಿತೀಯ PUCಗೆ ಸಂಬಂಧಿಸಿದಂತಹ ಇಂಗ್ಲೀಷ್ ಕ್ವಶನ್ ಪೇಪರ್ ನೋಡ್ತಾ ಇರ್ಬೋದು. 2024-25 ಕ್ವಶನ್ ಪೇಪರ್ ಆಗಿರೋದ್ರಿಂದ ಇದು ದ್ವಿತೀಯ PUCಗೆ ಸಂಬಂಧಿಸಿದಂತಹ ಬೋರ್ಡ್ ಕಡೆಯಿಂದಲೇ ರಿಲೀಸ್ ಆಗಿರುವ ಒಂದು ಮಾಡಲ್ ಕ್ವಶನ್ ಪೇಪರ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ 50-60% ಬರುವ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ನಾನು 5 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ಗೆ ಯಾವ ರೀತಿ ಎಲ್ಲ ಕ್ವಶನ್ ಬರ್ತವೆ, ಇವನೇ ಇಂಪಾರ್ಟೆಂಟ್ ಅಂತಲೂ ಕೂಡ ಹೇಳ್ತಾ ಹೋಗ್ತೀನಿ ನೋಡಿ. ಅದೇ ರೀತಿಯಾಗಿ ಎಷ್ಟು ಪೇಜ್ ಬರೀಬೇಕು ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಲೆಟರ್ ರೈಟಿಂಗ್ ಯಾವ ರೀತಿ ಬರೀಬೇಕಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದೇ ರೀತಿಯಾಗಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್. ಇದೇ ಈಗ ಮೊದಲಿನಿಗಾಗಿ 3x2 6 ಮಾರ್ಕ್ಸಿಗೆ ನೀವು ಕ್ವಶನ್ ಪೇಪರ್ ಬರೀಬೇಕಾಗಿರುತ್ತೆ ನೋಡಿ ಫ್ರೆಂಡ್ಸ್. ಅದರಲ್ಲಿ ಮೊದಲನೇದಾಗಿ ರೋಮಿಯೋ ಜೂಲಿಯಟ್, ಇದು ಫಿಕ್ಸ್ ಕ್ವಶನ್ ಇರುತ್ತೆ ನೋಡಿ ಫ್ರೆಂಡ್ಸ್. ವೆನ್ ಯು ಆರ್ ಓಲ್ಡ್, ಇದನ್ನು ಕೂಡ ಫಿಕ್ಸ್ ಕ್ವಶನ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ದ ವಾಲ್ಟರ್, ಈ ಪದದಿಂದನೂ ಈ ಕ್ವಶನ್ ಫಿಕ್ಸ್ ಆಗಿರುತ್ತೆ. ಆನ್ ಚಿಲ್ಡ್ರನ್ ಫಿಕ್ಸ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ತದನಂತರವಾಗಿ ಅದೇ ರೀತಿಯಾಗಿ ಡಾನ್ ಗಂಜಾಲೋ ಅಂತ ಬರ್ತಲ್ಲ, ಅದನ್ನು ಕೂಡ ಒಂದು ಫಿಕ್ಸ್ ಕ್ವಶನ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಆನ್ ಚಿಲ್ಡ್ರನ್ ಏನಿದೆಲ್ಲ ಆ ಚಾಪ್ಟರ್ದ ಸಾರಾಂಶ ನೋಡ್ಕೊಂಬಿಡಿ, ಅಷ್ಟೇ ಸಾಕು. ಸನ್ನಿ ಮಾರ್ನಿಂಗ್ ಏನು ಚಾಪ್ಟರ್ ಇದೆಲ್ಲ ಅದನ್ನು ಕೂಡ ಫಿಕ್ಸ್ ಕ್ವಶನ್ ಆಗಿರುತ್ತೆ ನೋಡಿ. ಅಂದರೆ ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಇವಾಗ ಒಂದು ಕ್ವಶನ್ ಬಂತಪ್ಪ, ಆ ಚಾಪ್ಟರ್ನ ಸಮರಿ ಏನಿರುತ್ತೆ ಆ ಸಮರಿ ಬರೆದ್ರೆ ಸಾಕು ಫ್ರೆಂಡ್ಸ್, ನಿಮಗೆ ಖಂಡಿತವಾಗಿ ಮಾರ್ಕ್ಸ್ ಬಂದೇ ಬರ್ತಾವೆ ನೋಡಿ ಫ್ರೆಂಡ್ಸ್. ಮಿಸ್ ಇಲ್ಲ ಮಾರ್ಕ್ಸ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ನಾನು ಕೂಡ ಅದೇ ರೀತಿಯಾಗಿ ಬರೆದು 75% ಆಗಿದೆ ನಂದು. ಓನ್ಲಿ ಇಂಗ್ಲೀಷ್ ಕ್ವಶನ್ ಪೇಪರ್ ಮಾತ್ರ 75 ಆಗಿದೆ. ನಂದು ಪರ್ಸೆಂಟೇಜ್ ಕೂಡ 90% ಆಗಿದೆ. ಓಕೆನಾ ಫ್ರೆಂಡ್ಸ್, ಇದು ತುಂಬ ಉಪಯೋಗ ಆಗುತ್ತಂತಲೇ ಹೇಳ್ತಾ ಇರ್ಬೋದು. ನಿಮಗೆ ಕೂಡ ಯೂಸ್ ಆಗಲಿ ಅಂತ ನಾನು ವಿಡಿಯೋ ಮಾಡಿದೆ. ಅದೇ ರೀತಿಯಾಗಿ ಇವಾಗ ಲೆಟರ್ ರೈಟಿಂಗ್ ಯಾವ ರೀತಿ ಬರೀಬೇಕಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಲೆಟರ್ ರೈಟಿಂಗ್ ಯಾವ ರೀತಿಯಪ್ಪ ಅಂತಂದರೆ, ನೀವು ಫ್ರಮ್ ಟು ಅಡ್ರೆಸ್ ಸಬ್ಜೆಕ್ಟ್ ಥ್ಯಾಂಕ್ ಯು ಯುವರ್ ಫೇತ್ಫುಲಿ ಇಷ್ಟಾಗಿದ್ರೆ ಸಾಕು ನೋಡಿ ಫ್ರೆಂಡ್ಸ್. ನಿಮಗೆ 5 ಮಾರ್ಕ್ಸ್ನಲ್ಲಿ 3 ಮಾರ್ಕ್ಸ್ ಫಿಕ್ಸ್ ಕೊಡ್ತಾರೆ. ಓಕೆನಾ? ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡಿ. ಫ್ರಮ್ ಟು ಸಬ್ಜೆಕ್ಟ್ ಸರ್ ಆ್ಯಂಡ್ ಮೇಡಮ್ ಸಬ್ಜೆಕ್ಟ್ ಥ್ಯಾಂಕ್ ಯು ಯುವರ್ ಫೇತ್ಫುಲಿ ಇಷ್ಟು ಹಾಕಿದರೆ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಈಸಿ ಟು ಪಾಸಿಂಗ್ ಅಂತಲೇ ಹೇಳ್ಬೋದು. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಇನ್ನೊಂದು ಹೆಚ್ಚಿನ ಮಾಹಿತಿ ಏನಪ್ಪ ಅಂತಂದರೆ, ನಿಮ್ಗೆ ಇದರಲ್ಲಿ ಯಾವುದೇ ರೀತಿಯಾಗಿ ಆನ್ಸರ್ಸ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ನಾನು ಆನ್ಸರ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಆದರೆ ಕಮೆಂಟ್ ಜಾಸ್ತಿ ಆಗಿರಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.